ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ PVK ವ್ಲಾಗ್ಸ್. ನಾನು ನಿಮ್ಮ ಚೈತ್ರ. ನನ್ನ ಪ್ರೀತಿಯ ಸ್ನೇಹಿತರೆಲ್ಲರಿಗೂ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು ದೋಸೆ ರೆಡಿ ಆಗ್ತಾ ಇದೆ. ನಿನ್ನೆ ರಾತ್ರಿ ನಾನು ದೋಸೆ ಮಾಡ್ಕೊಂಡಿದ್ದೆ. ಸೊ ಅದರದ್ದೇ ಹಿಟ್ಟಿತ್ತು, ಅದಕ್ಕೆ ಒಂದು ದೋಸೆ ಮಾಡ್ಬೇಡ ಅಂತೇಳಿ ದೋಸೆ ಮಾಡ್ಕೊಂಡಿದ್ದೀನಿ. ಸೊ ಇದ್ರ ಜೊತೆಗೆ ನೋಡಿದ್ರಲ್ಲ ಮದರ್ಸ್ ನೋಡ್ತಾ ಇರ್ಬೋದು ನೀವು, ಮದರ್ಸ್ ತೊಕ್ಕು ಮಾವಿನಕಾಯ್ದು. ಸೊ ಇಷ್ಟು ಆಲ್ರೆಡಿ ಖಾಲಿ ಮಾಡಿದೀನಿ ನೋಡಿ. ಈ ತರ ಇರುತ್ತೆ. ನಾನೇ ವಿಡಿಯೋ ಮಾಡ್ಕೊಂಡು ನಾನೇ ಶೂಟ್ ಮಾಡ್ತಿರೋದ್ರಿಂದ ಸ್ವಲ್ಪ ನಿಮ್ಗೆ ಶೇಕ್ ಆಗ್ತಿರ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಈ ತರ ಇರುತ್ತೆ. ನಾನು ಇದನ್ನೇ ಇಲ್ಲಿ ಇವಾಗ ಹಾಕೊಂಡಿದ್ದೀನಿ. ಸೊ ಮೈ ತಿಂಡಿ ಈಸ್ ರೆಡಿ. ಗೋಧಿ ದೋಸೆ ವಿತ್ ತೊಕ್ಕು. ಸೊ ಈ ಗೋಧಿ ಹಿಟ್ಟನ್ನ ಮಾಡ್ಕೊಳ್ಳೋದಕ್ಕೆ ನಾನು ಸ್ವಲ್ಪ ಗೋಧಿ ಹಿಟ್ಟು ಮತ್ತೆ ಸ್ವಲ್ಪ ಇಡ್ಲಿ ರವೆ ಇತ್ತು, ಅದನ್ನೇ ಹಾಕಿದೆ. ಮತ್ತೆ ಸ್ವಲ್ಪ ಉಪ್ಪಿಟ್ಟು ರವೆನೂ ಚೂರು ಹಾಕಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಾಡಿದೆ. ಚೆನ್ನಾಗಾಗಿದೆ. ಸ್ವಲ್ಪ ರೋಸ್ಟ್ ಆಗೋಯ್ತು ನಿಮ್ಮ ಜೊತೆ ಮಾತಾಡ್ಕೊಂಡು. ದಟ್ಸ್ ಓಕೆ, ಚೆನ್ನಾಗಾಗಿದೆ. ಯೂಶಲಿ ನಾನು ಎಣ್ಣೆ ಯೂಸ್ ಮಾಡೋದಕ್ಕೆ ಅಷ್ಟು ಇಷ್ಟಪಡೋದಿಲ್ಲ, ಬಟ್ ಇವಾಗ ಏನು ಮಾಡೋದು, ಸ್ವಲ್ಪ ಎಲ್ಲ ಮೊದಲೇ ಮಾಡ್ಕೊಳ್ಬೇಕಾಗಿರೋದ್ರಿಂದ ಅರ್ಜೆಂಟ್ಗೆ ಈ ಥರ ತಿಂಡಿನೇ ಮಾಡ್ಕೋಬೇಕು. ಹೋಗ್ತಾ ಹೋಗ್ತಾ ಎಲ್ಲ ಒಂದೊಂದೇ ಚೇಂಜ್ ಮಾಡ್ಕೋಬೇಕು ಸ್ನೇಹಿತರೆ. ಸ್ವಲ್ಪ ಡಯಟ್ ಎಲ್ಲ ಮಾಡಬೇಕು ಅಂದರೆ ಸಾಕಷ್ಟು ಪ್ಲ್ಯಾನ್ಗಳಿದೆ, ಅದೆಲ್ಲ ಫಾಲೋ ಮಾಡಬೇಕು. ನೋಡೋಣ ಹೇಗಾಗುತ್ತೆ. ಈಗ ಎರಡನೇ ದೋಸೆ ಹಾಕಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ತೀನಿ. ನೋಡಿ, ನಾನು ಎಡಗೈಯಲ್ಲಿ ಸೆಲ್ಫಿ ಸ್ಟಿಕ್ ಇಟ್ಕೊಂಡು ಬಲಗೈಯಲ್ಲಿ ದೋಸೆ ಮಾಡ್ಕೋತಾ ಇದ್ದೀನಿ. ಸೊ ಡೈಲಿ ವ್ಲಾಗ್ಸ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಸಾಧ್ಯ ಆದಷ್ಟು ಮಾಡ್ತೀನಿ, ನೋಡೋಣ. ಆದರೆ ನೀವು ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನು ನೋಡ್ತಾ ಬನ್ನಿ. ಸೊ ನಾನು ಮೋಟಿವೇಶ್ನಲ್ ವಿಡಿಯೋಗಳನ್ನು ಮಾಡಿದ್ದೀನಿ, ಇನ್ಸ್ಟಾಗ್ರಾಮಲ್ಲೂ ಇದೆ, ಚೆಕ್ ಮಾಡ್ಬೋದು ನೀವು. ಪಾಸಿಟಿವ್ ವೈಬ್ಸ್ ಕರ್ನಾಟಕ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಇದೆ, ಸೊ ಅದನ್ನು ನೀವು ಚೆಕ್ ಮಾಡ್ಬೋದು. ದಿಸ್ ಇಸ್ ಚೈತ್ರ PVK ಅಂತ ಇನ್ನೊಂದು ಅಕೌಂಟ್ ಇದೆ, ಅದರಲ್ಲಿ ನಾನು ಟ್ರಾವೆಲಿಂಗ್ ವಿಡಿಯೋಸು, ಕನ್ನಡದಲ್ಲಿ ಮೋಟಿವೇಶನ್ನು ರಿಲೇಟೆಡ್ ವಿಡಿಯೋಸ್ ಹಾಕ್ತೀನಿ. ಜಾಸ್ತಿ ರೋಸ್ಟ್ ಮಾಡ್ತೀರಾ ನೋಡಿ, ನಾನು ನೀಟಾಗಿ ಹೇಳಿತ್ತು. ಸೊ ನಾನಿಲ್ಲಿ ನಾನ್ ಸ್ಟಿಕ್ ತವಾನೇ ಯೂಸ್ ಮಾಡ್ತಿದ್ದೀನಿ, ಬಟ್ ಇದು ಒಳ್ಳೇದಲ್ಲ. ಬಟ್ ಇವಾಗ ನನ್ನ ಹತ್ರ ಇದೇ ಇರೋದು, ಅದಕ್ಕೆ ಇದು ಯೂಸ್ ಮಾಡ್ತೀನಿ. ಒಂದೊಂದೇ ಎಲ್ಲ ಚೇಂಜ್ ಮಾಡಬೇಕು. ಇದು ಆ್ಯಕ್ಚುಲಿ ತುಂಬ ಹಾರ್ಮ್ಫುಲ್ ಆ್ಯಕ್ಚುಲಿ, ಆದರೂ ನಾನು ಯೂಸ್ ಮಾಡ್ತೀನಿ. ಚೇಂಜ್ ಮಾಡಬೇಕು. ನೋಡಿ ಇಲ್ಲಿ ಈ ಥರ ಬರುತ್ತೆ. ಇದು ಹೊಟ್ಟೆಗೆ ಹೋದರೆ ಕಾಯಿಲೆಗಳು ಬರುತ್ತೆ. ಹುಷಾರಾಗಿ ಇಂಥದ್ದನ್ನು ತೆಗೆದಾಕಬೇಕು. ಅದೇ ನೀವೇನಾದರೂ ನೋಡಿ ಈ ಥರ ಕಾಣ್ತಾ ಇರ್ಬೋದು ನನಗೆ ಕಪ್ಪುಗೆ. ಸೊ ಅದೇ ನೀವೇನಾದರೂ ಐರನ್ ತವನಲ್ಲಿ, ಕಬ್ಬಿಣದ ತವಲ್ ಮಾಡಿದ್ರೆ ಆ ಥರ ಕಪ್ಪಗೆ ಬಂದರೆ ಅದನ್ನ ತಿಂದರೆ ಒಳ್ಳೇದು, ಕಬ್ಬಿಣಾಂಶ ದೇಹಕ್ಕೆ ಹೋಗುತ್ತೆ. ಬಟ್ ಈ ಥರದ್ದು ತವನಲ್ಲಿ ತಿಂದರೆ ಒಳ್ಳೇದಲ್ಲ. ಅದಷ್ಟು ಬೇಗ ನಾನು ಇದನ್ನ ಚೇಂಜ್ ಮಾಡಬೇಕು. ನೋಡೋಣ, ಇಲ್ಲ ಒಂದೊಂದೇ ಮಾಡ್ತೀನಿ. ಸೊ ಈ ಥರ ನಾನು 2 ದೋಸೆ ಮಾಡ್ಕೊಂಡು ಇವಾಗ ತಿನ್ಬಿಟ್ಟು ನೆಕ್ಸ್ಟು ಸ್ವಲ್ಪ ಕ್ಲೀನಿಂಗ್ ಇದೆ, ಅದೆಲ್ಲ ಮುಗಿಸಿ. ಸೊ ಬುಡ್ ಕುಂಬಳಕಾಯಿ ಇದೆ, ಅದರದ್ದು ಸಾಂಬಾರು ಏನಾದ್ರು ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಅದೇನಾದ್ರು ಮಾಡ್ತೀನಿ ಅಂತ ತೋರಿಸ್ತೀನಿ, ಸಿಂಪಲ್ಲಾಗಿ ಯಾವ ಥರ ಮಾಡ್ತೀನಿ ಅಂದ್ಬಿಟ್ಟು. ಸೊ ಅನ್ನನೂ ಅಷ್ಟೇ ನಾನು ಕೆಂಪಕ್ಕಿ ಯೂಸ್ ಮಾಡ್ತೀನಿ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಮಧ್ಯಾಹ್ನದ ಲಂಚ್ಗೆ ಏನು ಮಾಡ್ಕೋತೀನಿ ಅಂತ. ಸೊ ಸಾಧ್ಯ ಆದರೆ ನಿಮಗೆ ಟ್ರಾವೆಲಿಂಗ್ ವಿಡಿಯೋ ಕೂಡ ಮಾಡ್ತೀನಿ. ಉಡುಪಿ ಸುತ್ತಮುತ್ತ ಯಾವ್ಯಾವ ಪ್ಲೇಸಸ್ ಇದೆ, ನೀವು ಉಡುಪಿಗೆ ಬಂದರೆ ಎಲ್ಲಿ ಹುಡ್ಕೋಬೋದು, ಯಾವ್ಯಾವ ಪ್ಲೇಸ್ಗಳನ್ನು ನೋಡ್ಬೋದು, ಮತ್ತು ಎಲ್ಲ ಪ್ರತಿಯೊಂದು ಕಂಪ್ಲೀಟ್ ಡೀಟೇಲ್ಸನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾವ್ದಾದ್ರು ಪ್ಲೇಸ್ನ ಕವರ್ ಮಾಡಿದ್ರೆ ಅಲ್ಲಿ ಡೀಟೇಲ್ಸ್ ಎಲ್ಲ ಕೂಡ ತಿಳಿಸಿರ್ತೀನಿ. ಸೊ ವಿಡಿಯೋಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನೀವು ನೋಡ್ತಾ ಹೋಗಿ. ನೋಡಿ ದೋಸೆ ರೆಡಿ ಆಯಿತು. ಸ್ವಲ್ಪ ಕಿಟಕಿ ತೆಗೆಯೋಣ. ನಾನು ಕಿಟಕಿ ಹಾಕ್ತಿದ್ದೆ ಇರ್ತೀನಿ, ಒಬ್ಬಳೆ ಇರ್ತೀನಲ್ಲ, ಜಾಸ್ತಿ ಕಿಟಕಿ ಓಪನ್ ಮಾಡೋದು ಬೇಡ. ಮುಂದೆನೇ ಮೇನ್ ರೋಡ್ ಆ್ಯಕ್ಚುಲಿ. ಸೊ ನಿಮಗೆ ಒಂದಿನ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ. ನಾನು ಇವಾಗಿರೋದು ರೆಂಟೆಡ್ ಹೌಸು. ಸೊ ಇದನ್ನ ನಿಮಗೆ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ಒಂದಿನ, ನೋಡೋಣ ಸಾಧ್ಯ ಆದರೆ. ಎಸ್, ಈಗ ದೋಸೆ ರೆಡಿ ಆಯಿತು. ಸೊ 2 ದೋಸೆ ರೆಡಿ ಆಯಿತು. ಸೊ ತಿಂಡಿ ರೆಡಿ ಇದೆ, ತಿಂದು ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಸೊ ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್. ಲೈಫ್ ಇಸ್ ಬ್ಯೂಟಿಫುಲ್ ಆ್ಯಂಡ್ ಮೇಕ್ ದಿ ಮೋಸ್ಟ್ ಆಫ್ ಇಟ್. ನೋಡಿ ಚೆಕ್ ಮಾಡ್ತಾ ಇರಿ. ನೆಕ್ಸ್ಟ್ ಬೂದ್ ಕುಂಬಳಕಾಯಿ ಸಾರು ಮಾಡೋದನ್ನು ಕೂಡ ಹಾಕ್ತೀನಿ, ನಿಮಗೂ ಯೂಸ್ ಆಗ್ಬೋದು ಈಸಿಯಾಗಿ ಹೇಗೆ ಮಾಡೋದು ಅಂತ. ಓಕೆ ಸ್ನೇಹಿತರೆ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್.